ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರುತಿತತಿಗಳಿಗೆ ಗೋಚರಿಸದ ಅಪ್ರತಿಮ ಅಜ ಆನಂದಾತ್ಮನಚ್ಯುತ ವಿತತ ವಿಶ್ವಾಧಾರ ವಿಶ್ವಾಧೀಶ ವಿಧಿಜನಕ. ಪ್ರತಿದಿವಸ ಚೇತನರೊಳಗೆ ಪ್ರಾಕೃತ ಪುರುಷನಂದರಲ್ಲಿ ಸಂಚರಿಸುತ್ತ ನಿಯಮ್ಯ ನಿಯಾಮಕನು ತಾನಾಗಿ ಸಂತೈಪ. ಹೀಗೆ ಭಗವಂತನ ನಿಯಮ್ಯ ನಿಯಾಮಕತ್ವ, ಎಲ್ಲರಲ್ಲಿಯೂ ತಾನೇ ನಿಯಾಮಕನಾಗಿದ್ದು ಚೇತನರಲ್ಲಿ ಇದು ನಿಯಮ್ಯ ಅಂತನಿಸಿಕೊಂಡು ತಾನೇ ತಾನು ತನ್ನ ಈ ಜಗತ್ತಿನ ವ್ಯಾಪಾರಗಳನ್ನು ಸರ್ವತ್ರ ವ್ಯಾಪ್ತನಾಗಿ ನಡೆಸ್ತಾ ಇದ್ದಾನೆ ಅಂತ ಹೇಳ್ತಾ ಅವನ ಗುಣಚಿಂತನೆಯನ್ನು ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ಈ ಪದ್ಯದಲ್ಲಿ ಶ್ರುತಿತತಿಗಳಿಗೆ ಗೋಚರಿಸದ, ನಾವು ಭಗವಂತನ ಬಗ್ಗೆ ತೃತೀಯ ಈ ಮೂರನೆಯ ಸಂಧಿಯಲ್ಲಿ ಬೇಕಾದಷ್ಟು ಭಗವಂತನ ಅನುಸಂಧಾನಗಳನ್ನು, ಎರಡನೆಯ ಸಂಧಿಯಲ್ಲಿ ಅಪಾರವಾದ ಕಾರುಣ್ಯವನ್ನು, ಅವನ ವ್ಯಾಪ್ತಿಯನ್ನು, ಸಕಲವನ್ನು ಹೇಗೆ ಸರ್ವತ್ರ ವ್ಯಾಪ್ತನಾಗಿ ನೇಮಿಸ್ತಾ ಇದ್ದಾನೆ ಅನ್ನುವ ಅವನ ಮಹಿಮೆಯನ್ನು ಹೇಳ್ತಾ ಇದ್ದೇವೆ. ಎಷ್ಟು ಅಪಾರ, ಎಷ್ಟು ಅನುಸಂಧಾನಗಳನ್ನು ದಾಸರು ಹೇಳ್ತಾರೆ, ಎಷ್ಟು ವ್ಯಾಪ್ತಿ, ಎಷ್ಟು ಕಾರುಣ್ಯವನ್ನು ಚಿಂತನೆಗೆ ಕೊಡ್ತಾ ಇದ್ದಾರೆ. ಅದ್ಭುತ ಅಂತ ಅನ್ನಿಸ್ತದಲ್ಲ. ದಾಸರಂತಾರೆ, ನಾವು ಎಷ್ಟು ಹೇಳಿದರೂ ಕೂಡ ಅದು ಸಮುದ್ರದ ಒಂದು ಬಿಂದು. ಭಗವಂತ ಸಮುದ್ರ, ಅವನ ಬಗ್ಗೆ ನಾವು ಹೇಳುವ ವಿಚಾರ ಒಂದು ಬಿಂದು ಅಷ್ಟೇ ಅಂತಾರೆ. ಶ್ರುತಿತತಿಗಳಿಗೆ ಗೋಚರಿಸದ ಅನಂತ ವೈವೇದಾಹ ಅಂತ ಅನಂತ ವೇದಗಳು, ಅಂತಹ ಅನಂತ ವೇದಗಳು ಕೂಡ ಕೇವಲ ಭಗವಂತನ ಮಹಿಮೆಯನ್ನು ಹೇಳಲಿಕ್ಕಿರತಕ್ಕಂಥವುಗಳು. ಅಂತಹ ಕೇವಲ ಭಗವಂತನ ಮಹಿಮೆಯನ್ನು ಹೇಳಲಿಕ್ಕಿರತಕ್ಕಂತಹ ವೇದಗಳು, ಅನಂತ ವೇದಗಳು ಭಗವಂತನ ಮಹಿಮೆಯನ್ನು ಹೇಳಿದರೂ ಕೂಡ ಹೇಳದೆ ಉಳಿದ ಇನ್ನೂ ಮಹಿಮೆಗಳು ಉಂಟು ಅಂತಾರೆ. ವೇದಗಳೇ ಹಾಗೆ ಹೇಳ್ತವೆ. ಎಷ್ಟು ಭಗವಂತನ ಬಗ್ಗೆ ಹೇಳಿದರೂ ಕೂಡ ಹೇಳದೆ ಉಳಿದದ್ದೇ ಜಾಸ್ತಿ, ಹೇಳಿದ್ದು ಕಡಿಮೆ ಅಂತ ವೇದಗಳೇ ಅಂತಾರೆ. ಹಾಗೆ ಅನಂತ ವೇದಗಳು ಹೇಳಿದರೂ ಅವನ ಮಹಿಮೆ ಮುಗಿಯಲಿಲ್ಲ ಅಂತಾದಾಗ ಅವನ ಮಹಿಮೆಯನ್ನು ನಾವು ಎಷ್ಟು ಹೇಳೆಯವು, ನಾವೆಷ್ಟು ಅವನನ್ನು ಕೊಂಡಾಡಲಿಕ್ಕೆ ಸಾಧ್ಯ? ಅನಂತ ಮಹಿಮಾ ಅವನು. ಅನಂತದಲ್ಲಿ ನಾವು ಯಾವುದೋ ಒಂದು ಅಂಶ ಹೇಳೋದು. ಶ್ರುತಿತತಿಗಳಿಗೆ ಗೋಚರಿಸದ ಇಂಥದ್ದು ಅವನ ಮಹಿಮೆ. ಶ್ರುತಿಗಳು ಅನಂತ ವೇದಗಳು ಅವನ ಮಹಿಮೆಯನ್ನು ಹೇಳಿದರೂ ಕೂಡ ಹೇಳದೇ ಉಳಿದ ಮಹಾತ್ಮ್ಯ ಅದು ಅಪಾರವಾಗಿ ಉಳಿಯಿತು. ಅಂದರೆ ಶ್ರುತಿತತಿಗಳು ಅಂದರೆ ವೇದಾಭಿಮಾನಿಯಾದ ಲಕ್ಷ್ಮೀದೇವಿ ಅಂತಾಳಿ ಮಾತನ್ನು. ಅನಂತ ಕಾಲದಿಂದ, ಅನಾದಿ ಕಾಲದಿಂದ ನಾನು ಅವನನ್ನು ಸ್ತೋತ್ರ ಮಾಡುತ್ತಾ, ಅವನ ಮಹಿಮೆಯನ್ನು ಕಣ್ಣಾರೆ ಕಾಣುತ್ತಾ, ಅವನ ಗುಣಗಳನ್ನು ಎಣಿಸ್ತಾ ನಾನು ಪ್ರಯತ್ನ ಮಾಡಿದರೆ ನಾನು ಹೇಳುವ ಈ ಮಹಿಮೆ, ಅವನ ಗುಣಗಳು ಎಷ್ಟು ಅಂದರೆ ಹೇಳದೇ ಉಳಿದ ಮಹಿಮೆ, ಹೇಳದೇ ಉಳಿದ ಗುಣಗಳೇ ಜಾಸ್ತಿ, ಹೇಳಿದ್ದೇ ಕಡಿಮೆ ಆಯಿತು ಅಂತ ಹೇಳಿ ಲಕ್ಷ್ಮೀದೇವಿ. ನರಮಾಪಿ ಪದಾಂಗುಲೀಲಸನ್ ನಖಧರಾಜನಂತ ಸದ್ಗುಣ ಅನ್ನಂತಾರೆ ನಾರಾಯಣ ಪಂಡಿತಾಚಾರ್ಯ ಹೇಳೋ. ಭಗವಂತನ ಪಾದದ ಉಗುರಿನ ತುದಿಯಲ್ಲಿ ಅವನ ಗುಣಗಳನ್ನು ಎಣಿಸಬೇಕು ಅಂತ ಪ್ರಾರಂಭ ಅವಿರತವಾಗಿ ಆ ಗುಣಗಳನ್ನು ಅನುಸಂಧಾನ ಮಾಡ್ತಾ ಎಣಿಸ್ತಾ ಹೊರಟ ರಮಾದೇವಿಗೆ ಅದು ಮುಗೀತಂತೆ ಇಲ್ಲ. ಉಗುರಿನ ತುದಿಯ ಗುಣಗಳ ಚಿಂತನೆಯೇ ಮುಗಿಯಲಿಲ್ಲಂತೆ. ಇನ್ನು ನಾನು ಯಾವಾಗ ನೆಟ್ಟಿ ಮುಟ್ಟಿಯೇನು, ಏನಿವನ ಅಪಾರ ಮಹಿಮೆ ಅಂತ ಆಶ್ಚರ್ಯಪಡ್ತಾಳಂತೆ ಲಕ್ಷ್ಮೀದೇವಿ. ಹೀಗೆ ಲಕ್ಷ್ಮೀದೇವಿಗೂ ಎಣಿಸಲಿಕ್ಕೆ, ಲಕ್ಷ್ಮೀದೇವಿಗೂ ಕಲ್ಪನೆಯ ಮೀರಿ ಅವನ ಮಹಾತ್ಮೆ ಉಂಟು. ಆದರೆ ನಾವು ಹೇಳುವ ಮಹಿಮೆ ಎಷ್ಟು ಅವನದ್ದು ನೋಡಿ. ಇಷ್ಟೆಲ್ಲ ಮಹಿಮೆ ಹೇಳಿದರೂ ಕೂಡ ದಾಸರು ಅವರು ಉದ್ಗಾರ ತೆಗಿತಾರೇನು, ನಾನು ಹೇಳಿದ್ದು ಎತ್ಕಿಂಚಿತ್ ಯಾವುದೋ ಅಲ್ಪ ಭಾಗ. ಲಕ್ಷ್ಮೀದೇವಿಗೆ ಅವನ ಹೊಗಳಿಕೆ ಇನ್ನೂ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಹೇಳದೆ ಉಳಿದ ಗುಣಗಳೇ ಜಾಸ್ತಿ, ಹೇಳದೆ ಉಳಿದ ಮಹಿಮೆ ಜಾಸ್ತಿ ಅಂತ ಲಕ್ಷ್ಮೀದೇವಿಗೆ ಅನ್ನಿಸುವಾಗ ನಾವೆಷ್ಟು ಹೇಳ್ತೇವೆ ಅವನ ಮಹಿಮೆಯನ್ನು, ನಾವೆಷ್ಟು ತಿಳಿಸೇವು, ನಾವೆಷ್ಟು ಕೊಂಡಾಡೆವು. ನಾವೆಷ್ಟು ಕೊಂಡಾಡಿದರೂ ನಮ್ಮ ಬುದ್ಧಿ ಅಲ್ಪ, ನಮ್ಮ ಮಾತು ಅಲ್ಪ, ಅವನು ಅನಂತ ಅನ್ನುವಂತೆ ಅವನನ್ನು ಅನುಸಂಧಾನ ಮಾಡಬೇಕಂತೆ. ಲಕ್ಷ್ಮೀದೇವಿಗೆ ನಿಲುಕಲಿಲ್ಲ,
ನಮಗೆ ನಿಲ್ತಾನೆ ಅಂತ ಬಿಟ್ಟುಬಿಡೋದಲ್ಲ. ನಮ್ಮ ಯೋಗ್ಯತೆಗೆ ತಕ್ಕಂತೆ ಅವನನ್ನು ಕಲ್ಪಿಸಬೇಕು. ನಮ್ಮ ಯೋಗ್ಯತೆಗೆ ತಕ್ಕಂತೆ ಅವನನ್ನು ಉಪಾಸನೆ ಮಾಡಬೇಕು. ಯಾವ ಉಪಾಸನೆ ಗುಣನ ಉಪಾಸನೆ ಬರಲಿಲ್ಲ, ಲಕ್ಷ್ಮೀದೇವಿಗೂ ನಿಲಕದ ಮಹಾತ್ಮ್ಯ ಅವನದ್ದು ಇಷ್ಟು ಚಿಂತನೆಗೆ ಬಂದರೆ ಸಾಕು. ಇಷ್ಟಾದರೂ ಅವನನ್ನು ನಾವು ತಿಳಿಯಬೇಕು ಅನ್ನುವಂತೆ ಅವನ ಕಲ್ಪನೆಯನ್ನು ಕೊಡುತ್ತಾರೆ ನಮಗೆ. ಶುಚಿ ತತಿಗಳಿಗೆ ಗೋಚರಿಸದ ಅಪ್ರತಿಮ. ಆದ್ದರಿಂದ ಇಂತಹ ವ್ಯಕ್ತಿ, ಇವನಿಗೆ ಸದೃಶನಾದ ಇನ್ನೊಬ್ಬ ವ್ಯಕ್ತಿ ಇದ್ದಾನೋ ಅಂತ ಹುಡುಕಿದರೆ ಅಪ್ರತಿಮ. ಇವನಿಗೆ ಸದೃಶನಾಗಿರತಕ್ಕಂತಹ ವ್ಯಕ್ತಿ ಲೋಕದಲ್ಲಿ ಇಲ್ಲ, ಯಾವ ಶ್ರುತಿಯಲ್ಲಿಯೂ ಇಲ್ಲ, ಯಾವ ಪ್ರಮಾಣದಲ್ಲಿಯೂ ಇಲ್ಲ. ಇವನೇ ಸರ್ವತಂತ್ರ ಸ್ವತಂತ್ರ ಸರ್ವೋತ್ತಮನಾಗಿರತಕ್ಕಂಥವ, ಅಸದೃಶನಾಗಿದ್ದಾನೆ. ಇವನಿಗೆ ಸಮಾನನಾದ ವ್ಯಕ್ತಿ ಹುಡುಕಿದರೆ ಇನ್ನೊಂದು ಕಡೆ ಸಿಗಲ್ಲ, ಇಲ್ಲವೇ ಇಲ್ಲ. ಇದ್ರೆ ತಾನೇ ಸಿಗಬೇಕು. ಅಪ್ರತಿಮ, ಅಸದೃಶನಾಗಿದ್ದಾನೆ. ಅಜ. ಅಜ ಅಂದರೆ ಸಾಮಾನ್ಯವಾಗಿ ನಜಾಯತೆ, ಹುಟ್ಟಿಲ್ಲದವನು ಅಂತ ಸಾಮಾನ್ಯ ಅರ್ಥ. ಅಜ ಹುಟ್ಟಿಲ್ಲದವನು ಅಂತ. ಇದು ವ್ಯಾಪ್ತಿ ಸಂಧಿ ಅಲ್ವಾ, ಭಗವಂತನ ವ್ಯಾಪ್ತಿಯನ್ನು ಹೇಳುವ ಸಂಧಿ. ಆದ್ದರಿಂದ ಅಜ ಶಬ್ದಕ್ಕೆ ಅದೇ ಅರ್ಥವನ್ನು ನಾವು ನೋಡಬೇಕು. ಅಜಗತವು ಅಂತ ಒಂದು ಧಾತು ಉಂಟು. ಅಜಗತವು ಅಂದರೆ ಗತಿ ಅಂದರೆ ಸರ್ವತ್ರದಲ್ಲಿ ವ್ಯಾಪ್ತನಾದವ ಅಂತ ಅರ್ಥ. ಅಜ, ಭಗವಂತ ಅಜ ಅಂದ್ರೇನು? ಅವನು ಸರ್ವತ್ರದಲ್ಲಿ ವ್ಯಾಪ್ತನಾದವ. ಮತ್ತು ಸರ್ವಜ್ಞ, ಎಲ್ಲವನ್ನು ತಿಳಿದಿರತಕ್ಕಂತಹ ಸರ್ವಜ್ಞನಾಗಿದ್ದಾನೆ ಅವನು ಅನ್ನುವ ಅರ್ಥ ಅಜ ಶಬ್ದಕ್ಕೆ. ಆನಂದಾತ್ಮ, ಹೀಗೆ ಪ್ರಕೃತಿಯಲ್ಲಿದ್ದಾನೆ. ಪ್ರಕೃತಿಯ ಗುಣಗಳಾಗಿರತಕ್ಕಂತಹ 3 ಗುಣಗಳಲ್ಲಿದ್ದಾನೆ. ಪ್ರಾಕೃತಿಕವಾದ ಶರೀರದಲ್ಲಿದ್ದಾನೆ, ಶರೀರದ ಪ್ರಾಕೃತಿಕವಾದ ಇಂದ್ರಿಯಗಳಲ್ಲಿ ಇದ್ದಾನೆ, ಪ್ರಾಕೃತಿಕವಾದ ಪದಾರ್ಥಗಳಲ್ಲಿದ್ದಾನೆ. ಎಲ್ಲ ಕಡೆಯಲ್ಲಿ ಹೇಗಿದ್ದಾನೆ ಅವನು ಅಂದರೆ ಆನಂದಾತ್ಮ. ಅವನು ಪ್ರಕೃತಿಯಲ್ಲಿದ್ದರೂ ಆನಂದಾತ್ಮ. ಪ್ರಕೃತಿಯ ಗುಣಗಳಲ್ಲಿ ಸತ್ವಗುಣ ರಜೋಗುಣಗಳಲ್ಲಿ ಇದ್ದಾನಾದರೂ ಕೂಡ ಅವನ ಆನಂದಾತ್ಮ. ಇದರ ಯಾವ ಬಾಧೆಯೂ ಅವನಿಗಿಲ್ಲ. ಇದರಿಂದ ಆಗಬೇಕಾದ ವಿಕಾರ ಯಾವುದೂ ಅವನಿಗಿಲ್ಲದಂತೆ ಆನಂದಪೂರ್ಣನಾಗಿ ಈ ವ್ಯಾಪಾರಗಳನ್ನು ಅಂತರ್ಯಾಮಿಯಾಗಿ ತಾನು ನಡೆಸುತ್ತಾ ಇದ್ದಾನೆ. ಆನಂದಾತ್ಮ. ಅಚ್ಯುತ. ಅಚ್ಯುತ ಅಂದರೆ ಇವನು ಎಷ್ಟು ಕಾಲದಿಂದ ಮಾಡುತ್ತಾ ಇದ್ದಾನೆ, ಎಷ್ಟು ಕಾಲದವರೆಗೆ ಇದನ್ನು ನಿಯಮಿಸ್ತಾನೆ ಅಂದರೆ ಅದಕ್ಕೆ ಚ್ಯುತಿನೇ ಇಲ್ಲ ಅಂತಾರೆ ಅವರು. ಈ ಲೌಕಿಕ ವ್ಯಾಪಾರಗಳಲ್ಲಿ ಅಧಿಕಾರ 5 ವರ್ಷ ಆಯಿತು ಅಂದರೆ ಆಯಿತು, ಅಧಿಕಾರ ಇಲ್ಲ ಮತ್ತೆ ಅವನಿಗೆ. ಅವನ ಅಧಿಕಾರ ಕಳ್ಕೊತಾನೆ, ಕುರ್ಚಿ ಕಳ್ಕೊತಾನೆ. ಹಾಗೆ ಭಗವಂತನಿಗೂ ಏನಾದರೂ ಒಂದು ಕಾಲದ ನಿಯಮ ಉಂಟೋ ಅಂದರೆ ಇಲ್ಲ. ಅಚ್ಯುತ, ಅವನ ಅಧಿಕಾರಕ್ಕೆ, ಅವನ ನಿಯಾಮಕತ್ವಕ್ಕೆ ಚ್ಯುತಿನೇ ಇಲ್ಲ. ಅನಾದಿ ಕಾಲದಿಂದ ನಿಯಮನ ಮಾಡ್ತಾ ಇದ್ದಾನೆ, ಅನಾದಿ ಕಾಲದಿಂದ ಸ್ವತಂತ್ರನಾಗಿದ್ದಾನೆ, ಅನಂತ ಕಾಲದವರೆಗೆ ಸ್ವತಂತ್ರನಾಗಿ ಎಲ್ಲವನ್ನು ನಿಯಮಿಸ್ತಾನೆ. ಅದರಿಂದ ಅವನು ಚ್ಯುತಿರಹಿತ, ಅಚ್ಯುತ ಅಂತ ಅನಿಸಿಕೊಳ್ತಾನೆ. ಅಚ್ಯುತ ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕು, ನಾವೆಲ್ಲ ಅಚ್ಯುತರಲ್ಲ, ಚೇತನರು ಅಚ್ಯುತರಲ್ಲ. ಚೇತನರಿಗೆ ಚ್ಯುತಿ ಅನ್ನತಕ್ಕಂಥದ್ದುಂಟು. ಎಷ್ಟು ಥರದ ಚ್ಯುತಿ ಅಂದರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಅನಿತ್ಯತ್ವಂ ದೇಹಹಾನಿ ದುಃಖಪ್ರಾಪ್ತಿ ಅಪೂರ್ಣತಾ ನಾಶಶ್ಚತುರ್ವಿಧೋ ಜ್ಞೇಯ ತದಭಾವೋ ಹರೇಷ್ಟದ ಅಂತ 4 ವಿಧವಾದ ನಾಶಗಳನ್ನು ಚೇತನರಿಗೆ ಹೇಳ್ತಾರೆ. ಚೇತನರು ಅನಾದಿ ನಿತ್ಯರಲ್ಲವೇ, ಅವರಿಗೆ ನಾಶ. ಭಗವಂತ ಹೇಗೆ ಅನಾದಿ ನಿತ್ಯನೋ ಅವನ ಪ್ರತಿಬಿಂಬರಾಗಿರತಕ್ಕಂತಹ ಚೇತನರು ಅನಾದಿ ನಿತ್ಯ. ಆದರೂ 4 ವಿಧವಾದ ನಾಶವನ್ನು ಶಾಸ್ತ್ರಕಾರರು ಚೇತನರಿಗೆ ಹೇಳ್ತಾರೆ. ಅದೇನು 4 ವಿಧವಾದ ನಾಶ ಅಂದರೆ ದೇಹಹಾನಿ. ದೇಹಹಾನಿ, ಚೇತನನಿಗೆ ಬಂದ ದೇಹ ಹೊರಟು ಹೋಗ್ತದೆ. ದೇಹ ಕಡೆತನಕ ಇರಲ್ಲ, ದೇಹ ಹೊರಟು ಹೋಗ್ತದೆ. ಒಂದು ಆಯುಷ್ಯ ಅಂತ ಇರ್ತದೆ. ಚೇತನನಿಗೆ ಒಂದು ಶರೀರ ಬಂದ ಮೇಲೆ ಅವನಿಗೆ ದೇಹನಾಶ ಅಂತ ಉಂಟು. ದೇಹನಾಶ ಅದೊಂದು ರೀತಿಯ ಚೇತನನಿಗೆ ನಾಶ. ಇನ್ನು ಅನಿತ್ಯತ್ವ, ಈ ಅನಿತ್ಯತ್ವವನ್ನು ಚೇತನನಿಗಿಲ್ಲ, ನಿತ್ಯನಾಗಿದ್ದಾನೆ. ಅನಿತ್ಯತ್ವ ಅನ್ನೋ ಒಂದು ನಾಶ ಅವನಿಗಿಲ್ಲ. ಉಳಿದಂತೆ ದೇಹಹಾನಿ ಉಂಟು ಅವನಿಗೆ. ದೇಹ ಬರ್ತದೆ ಹೋಗ್ತದೆ. ಅವನ ಪ್ರಾಚೀನ ಕರ್ಮಗಳಿಗೆ ಅನುಗುಣವಾಗಿ ಯಾವುದೋ ಒಂದು ಥರದ 84 ಲಕ್ಷ ವಿಧವಾದ ಶರೀರದಲ್ಲಿ ಇಂಥದ್ದೇ ಶರೀರ ಬರಬೇಕಂತಿಲ್ಲ.
ಎಂಥದ್ದು ಒಂದು ಶರೀರ ಬರ್ತದೆ, ಬಂದ ಶರೀರ ಸ್ಥಿರವಾಗಿರದೆ ಹೊರಟು ಹೋಗ್ತದೆ. ಹೀಗೆ ದೇಹ ಹಾನಿ ಅನ್ನತಕ್ಕಂತಹ ಒಂದು ನಾಶ ಚೇತನರಿಗೂ ಉಂಟು, ಚ್ಯುತಿ ಉಂಟು, ಇಂಥ ಚ್ಯುತಿ ಉಂಟು. ಇನ್ನು ಎರಡನೆಯದು ದುಃಖ ಪ್ರಾಪ್ತಿ, ಸುಖದ ಚ್ಯುತಿ. ಸುಖವಾಗಿದ್ದೇನೆ ಎನ್ನುವಾಗಲೇ ಏನೋ ಒಂದು ಥರದ ದುಃಖದ ಸಂಯೋಜನೆ ಆಗ್ತದೆ. ಅದರ ದುಃಖ ಪ್ರಾಪ್ತಿ ಅಂದರೆ ಸುಖದ ಚ್ಯುತಿ. ಇಂತಹ ಸುಖವನ್ನು ಕಳೆದುಕೊಳ್ಳತಕ್ಕಂಥದ್ದು ಒಂದು ಥರದ ನಾಶ ಚೇತನರಿಗೆ ಉಂಟು. ಇನ್ನು ಪೂರ್ಣತೆ ಅನ್ನತಕ್ಕಂತಹದ್ದಿಲ್ಲ. ಅಪೂರ್ಣರಾಗಿದ್ದಾರೆ. ಅವಾಗ ಪೂರ್ಣ ಅವನೊಬ್ಬನೇ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಚ್ಯುತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಉಪನಿಷತ್ತು ಹೇಳುವಾಗ ಅವನ ಮಹಿಮೆ ಪೂರ್ಣವಾದದ್ದು ಅಂತ ಹೇಳ್ತದೆ. ಅವನಂತೆ ಪೂರ್ಣರಾದವರು ಜಗತ್ತಿನಲ್ಲಿ ಇನ್ನೊಬ್ಬರಿಲ್ಲ. ಇಂತಹ ಅಪೂರ್ಣತೆ ಚೇತನರಲ್ಲಿ ಇದೊಂದು ಥರದ ನಾಶ. ಅನಿತ್ಯತ್ವ ಒಂದು ಬಿಟ್ಟರೆ ದೇಹ ಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ ಅನ್ನತಕ್ಕಂತಹ ಮೂರು ವಿಧವಾದ ನಾಶವನ್ನು ಚೇತನರಿಗೆ ಹೇಳ್ತಾರೆ ಶಾಸ್ತ್ರಕಾರರು. ಕಾರಣ ಭಗವಂತ ಅಚ್ಯುತ ಅಂದರೆ ತದಭಾವೋ ಹರೇಷ್ಟರ. ಇಂತಹ 4 ಥರದ ನಾಶವು ಚ್ಯುತಿಯೂ ಕೂಡ ಭಗವಂತನಿಗೆ ಇಲ್ಲ. ಆದ್ದರಿಂದಾಗಿ ಅವನನ್ನು ಶಾಸ್ತ್ರಕಾರರು ಅಚ್ಯುತ ಅಚ್ಯುತ ಅಂತ ಕರೀತಾರೆ. ಅಚ್ಯುತ ವಿತತ, ವಿಶೇಷವಾಗಿ ವ್ಯಾಪ್ತನಾಗಿದ್ದಾನೆ, ಅಲ್ಲದೆ ವಿವಿಧನಾಗಿ ವ್ಯಾಪ್ತನಾಗಿದ್ದಾನೆ. ಅಜ ಅನ್ನುವಲ್ಲಿ ಸರ್ವತ್ರ ವ್ಯಾಪ್ತ ಅನ್ನುವ ಅರ್ಥವನ್ನು ನೋಡಿದ್ದೀವಿ. ಇಲ್ಲಿ ವಿತತ ಅಂತಾರೆ. ಮತ್ತೆ ಸರ್ವತ್ರದಲ್ಲಿ ವಿಶೇಷವಾಗಿ ವ್ಯಾಪ್ತನಾಗಿದ್ದಾನೆ ಅಂತ. ಏನು ಎರಡೆರಡು ಸಲ ಯಾಕೆ ಇದರ ಚಿಂತನೆ ಅಂದರೆ, ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದಾನಲ್ಲ ಭಗವಂತ. ಹೇಗೆ ವ್ಯಾಪ್ತನಾಗಿದ್ದಾನೆ ಅಂದರೆ ವಿವಿಧತೆಯ ತತ, ವಿವಿಧವಾಗಿ ವ್ಯಾಪ್ತನಾಗಿದ್ದಾನೆ. ಪ್ರತಿಯೊಂದು ಪದಾರ್ಥದಲ್ಲಿಯೂ ಇದ್ದಾನೆ. ಹೇಗಿದ್ದಾನೆ? ಆ ಪದಾರ್ಥದ ಆಕಾರ ಹೇಗೋ ಅದೇ ಆಕಾರದಲ್ಲಿ ಭಗವಂತನಿದ್ದಾನೆ. ಈ ಪದಾರ್ಥದ ಆಕಾರ ಮತ್ತೊಂದು ಪದಾರ್ಥಕ್ಕಿಲ್ಲ, ಈ ಪದಾರ್ಥದ ಆಕಾರ ಇನ್ನೊಂದು ಪದಾರ್ಥಕ್ಕಿಲ್ಲ. ಹೀಗೆ ಯಾವ್ಯಾವ ಪದಾರ್ಥಗಳಿವೆಯೋ ವಿವಿಧವಾದ ಪದಾರ್ಥಗಳಲ್ಲಿ ವಿವಿಧವಾಗಿಯೇ ವ್ಯಾಪ್ತನಾಗಿದ್ದಾನೆ ಭಗವಂತ. ಪ್ರತಿಯೊಂದು ಪದಾರ್ಥದಲ್ಲಿ ತದಾಕಾರನಾಗಿ ವಿವಿಧನಾಗಿ ವ್ಯಾಪ್ತನಾಗಿದ್ದಾನೆ. ಹೀಗೆ ಅನುಸಂಧಾನವನ್ನು ವಿತತ ಶಬ್ದದಿಂದ ನಮಗೆ ಕೊಡ್ತಾ ಇದ್ದಾರೆ. ವಿತತ ವಿಶ್ವಾಧಾರ, ಇಡೀ ಜಗತ್ತಿಗೆ ಆಧಾರ ಅವನೇ ಆಗಿದ್ದಾನೆ, ಆಶ್ರಯ ಅವನೇ ಆಗಿದ್ದಾನೆ. ಅದರ ಜೊತೆಯಲ್ಲಿ ವಿಶ್ವೋ ವಾಯು ಸಮುದ್ದಿಷ್ಟ ಅಂತಾರೆ. ವಿಶ್ವ ಅಂದರೆ ವಾಯುದೇವರನ್ನು ವಿಶ್ವ ಅಂತ ಕರೀತಾರೆ ಕೋಶದಲ್ಲಿ. ಕಾರಣ ವಿಶ್ವಾಧಾರ ಅಂದರೆ ಇಡೀ ಜಗತ್ತಿನ ಸಮಸ್ತ ಪ್ರಾಣಿ ಪ್ರಪಂಚಕ್ಕೇನೆ ಶ್ವಾಸೋಚ್ಛ್ವಾಸವನ್ನು ಮಾಡಿಸಿದ ಸಕಲ ಪ್ರಾಣ ನಿಯಾಮಕರಾದ ವಾಯುದೇವರಿಗೂ ಅವನು ಆಶ್ರಯ. ವಾಯುದೇವರು ಅವನ ಆಶ್ರಯದಲ್ಲಿದ್ದಾರೆ ಅನ್ನುವಂತೆ ವಿಶ್ವಾಧಾರ ಅಂತ ಅವನನ್ನು ಸ್ತೋತ್ರ ಮಾಡ್ತಾರೆ. ವಿದ್ಯಾಧೀಶ, ಎಲ್ಲ ವಿದ್ಯೆಗಳು ಅವನ ಅಧೀನ. ಅವನಾಗಿ ಯಾವ ವಿದ್ಯೆಯನ್ನು ಪ್ರಕಟ ಮಾಡಿದರೆ ಧಿಯೋ ಯೋನ ಪ್ರಚೋದಯಾತ್ ಅಲ್ವಾ, ಬುದ್ಧಿ ಪ್ರಚೋದನೆ ಅವನಿಂದ. ವಿದ್ಯಾ, ಬುದ್ಧಿ, ಜ್ಞಾನ ಅದು ಅವನ ಅಧೀನವಾಗಿರತಕ್ಕಂಥದ್ದಾಗಿದೆ. ಅವನಾಗಿ ಅನುಗ್ರಹಿಸಿ ಹೊಳೆಸಿದರೆ ಹೊಳೆದೀತು, ಇಲ್ಲಾಂದರೆ ಹೇಳಿದರೂ ಹೊಳೆಯಲಾರದು. ಇಂತಹ ರೀತಿಯಲ್ಲಿ ನಿಯಾಮಕನಾಗಿದ್ದಾನೆ. ವಿದ್ಯಾಧೀಶ, ವಿಧಿಜನಕ, ವಿಶ್ವಾಧಾರ ಅಂತ ವಾಯುದೇವರಿಗೂ ಆಶ್ರಯ ಅಂತ ಹೇಳಿದ ದಾಸರಿಲ್ಲಿ ಅಂತಾರೆ. ವಿಧಿಜನಕ, ವಿಧಿ ಅಂದರೆ ಬ್ರಹ್ಮದೇವರು. ಬ್ರಹ್ಮದೇವರು ಜಗತ್ ಸೃಷ್ಟಿಕರ್ತನಾಗಿರತಕ್ಕಂತಹ ಬ್ರಹ್ಮದೇವರಿಗೂ ಕೂಡ ಜನಕ, ಸೃಷ್ಟಿಕರ್ತ ಅವನಾಗಿದ್ದಾನೆ. ಅವನು ಸೃಷ್ಟಿಕರ್ತನಾದರೆ ಸೃಷ್ಟಿಕರ್ತನ ಸೃಷ್ಟಿಯೂ ಅವನಿಂದ. ಇಂತಹ ವಿಧಿಜನಕನಾಗಿದ್ದಾನೆ. ಪ್ರತಿ ದಿವಸ ಚೇತನರೊಳಗೆ ಇಂತಹ ಅಪಾರವಾದ ಮಹಿಮೆ, ಬ್ರಹ್ಮವಾಯುಗಳಿಗೂ ನಿಯಾಮಕನಾಗಿ ಅವರನ್ನು ನಿಯಂತ್ರಿಸುವ ಅಪಾರವಾದ ಸಾಮರ್ಥ್ಯ ಉಳ್ಳ ಅವನಾದರೂ ಕೂಡ ಚೇತನರೊಳಗೆ ಪ್ರಾಕೃತ ಪುರುಷನಂದದಲ್ಲಿ ಸಂಚರಿಸುತ್ತಾ, ಪ್ರಾಕೃತ ಪುರುಷರಲ್ಲಿ, ಚೇತನರಿಗಿದ್ದ ಪ್ರಾಕೃತ ಶರೀರದಲ್ಲಿ ತಾನು ಪ್ರಾಕೃತನೋ ಅನ್ನುವಂತೆ ಸಂಚಾರ ಮಾಡ್ತಾನೆ. ನಾನು ಸರ್ವೋತ್ತಮ, ನಾನೇ ಯಾಕೆ ಆ ಪ್ರಕೃತ ಶರೀರದಲ್ಲಿ ಹೋಗಲಿ ಅಂತ ಉಳಿಯಲ್ಲ. ಆ ಪ್ರಾಕೃತ ಶರೀರದಲ್ಲಿಯೂ ನಿಯಾಮಕನಾಗಿ ಪ್ರಾಕೃತ ಜನರಂತೆ ವ್ಯಾಪಾರಗಳನ್ನು ಮಾಡ್ತಾನೆ. ಅಲ್ಲದೆ ಪ್ರಾಕೃತ ಪುರುಷಾನಂದದಲ್ಲಿ ರಾಮ ಕೃಷ್ಣನಾಗಿ ಅವತಾರ ಮಾಡಿದಾಗ ಸಾಮಾನ್ಯ ಜನರಂತೆ ತಾನು ಕೂಡ ಸಾಮಾನ್ಯ ಜನ ಪ್ರಾಕೃತ ಪುರುಷ ಅನ್ನುವಂತೆ ರಾಮಕೃಷ್ಣರಾಗಿ ಅವತಾರ ಮಾಡಿ ಬಂದಾಗ ಅವರು ಸಾಕ್ಷಾತ್ ಭಗವದ್ ಅವತಾರ ಅಂತ ತಿಳಿಯಲೇ ಇಲ್ಲ ಎಷ್ಟೋ ಜನರಿಗೆ. ಇವನು ನಮ್ಮಂತೆ ಒಬ್ಬ ಮನುಷ್ಯ, ಸ್ವಲ್ಪ ಬುದ್ಧಿವಂತ, ಸ್ವಲ್ಪ ಸಮರ್ಥ, ಛಲಗಾರ, ಹೀಗೆ ಕೃಷ್ಣನನ್ನು ತಿಳಿದರೆ ಹೊರತು
ಇವನು ಸಾಕ್ಷಾತ್ ನಾರಾಯಣ ಅವತಾರ ಮಾಡಿ ಬಂದಿದ್ದಾನೆ ಅಂತ ಸಾಮಾನ್ಯರು ತಿಳಿಯಲೇ ಇಲ್ಲ. ಯಾರೋ ಕೆಲವು ಜನ ತಿಳ್ಕೊಂಡ್ರೆ ಹೊರತು, ತಿಳ್ಕೊಂಡ್ರು ಒಮ್ಮೊಮ್ಮೆ ಅವರಿಗೂ ಭ್ರಮೆ ಬಂತೆ ಹೊರತು ನಿರಂತರವಾದ ಚಿಂತನೆ ಇರಲಿಲ್ಲ ರಾಮಕೃಷ್ಣರ ಕಾಲಕ್ಕೆ. ಹೀಗೆ ತಾನು ಸಾಮಾನ್ಯ ಮನುಷ್ಯನು ಅನ್ನುವಂತೆ, ತಾನು ಸರ್ವೋತ್ತಮ ಬ್ರಹ್ಮಾದಿ ದೇವತೆಗಳ ನಿಯಾಮಕನಾದರೂ ಕೂಡ ತಾನು ಕೂಡ ಪ್ರಾಕೃತ ಜನರಂತೆ ಸಂಚಾರ ಮಾಡ್ತಾ ಇದ್ದಾನಲ್ಲ, ಏನವನ ಅಪಾರವಾಗಿರತಕ್ಕಂತಹ ಮಹಿಮೆ. ಒಬ್ಬ ದೊಡ್ಡ ಅಧಿಕಾರಿ ಸಾಮಾನ್ಯ ಜನರಲ್ಲಿ ಬರೆಯೋಲ್ಲ. ಅವನಿಗೆ ಅವನದೇ ಆದ ಸ್ಟೇಟಸ್, ನಾನು ಹೀಗಿರಬೇಕು ಅಂತ ಅಧಿಕಾರದ ಮದದಿಂದ ಅವನು ಸಾಮಾನ್ಯರಲ್ಲಿ ಬರೆಯಲ್ಲ. ಆದರೆ ಬ್ರಹ್ಮಾದಿ ದೇವತೆಗಳಿಗೂ ನಿಯಾಮಕನಾದ ಸರ್ವೋತ್ತಮನಾದ ಸರ್ವತಂತ್ರ ಸ್ವತಂತ್ರನಾದ ಭಗವಂತ ಸಾಮಾನ್ಯ ಪುರುಷರಂತೆ ಸಾಮಾನ್ಯ ಜನರಲ್ಲಿ ಕೂಡ ಸಂಚಾರ ಮಾಡಿಕೊಂಡಿದ್ನಲ್ಲ, ಏನವನ ಕಾರುಣ್ಯ ಅನ್ನುವಂತೆ ಅವನನ್ನು ಚಿಂತನೆಗೆ ಕೊಡ್ತಾರೆ. ಸಂಚರಿಸುತ್ತ ನಿಯಮ್ಯ ನಿಯಾಮಕನು ತಾನಾಗಿ ಸಂತೈಪ. ಹೀಗೆ ತಾನು ಸಾಮಾನ್ಯ ಪುರುಷರಂತೆಯೂ ಸಂಚಾರ ಮಾಡಿ ರಕ್ಷಣೆ ಮಾಡ್ತಾನೆ. ವಿಶೇಷ ಪುರುಷನಾಗಿಯೂ ಕೂಡ ಬ್ರಹ್ಮರುದ್ರಾದಿ ದೇವತೆಗಳನ್ನು ನೇಮಿಸ್ತಾನೆ. ರಮಾದೇವಿಗೂ ನಿಲಕದೆ, ಅವಳ ಚಿಂತನೆಗೂ ನಿಲಕದೆ, ಅವಳಿಗೂ ಆಶ್ಚರ್ಯವನ್ನು ಉಂಟು ಮಾಡ್ತಾನೆ. ಇಂತಹ ಸರ್ವತ್ರ ವ್ಯಾಪ್ತನಾಗಿ ವ್ಯಾಪಾರಗಳನ್ನು ನಡೆಸತಕ್ಕಂತಹ ಭಗವಂತನ ಮಹಿಮೆ ಇದು ಶ್ರುತಿಗಳಿಗೂ ನಿಲಕದ ಮಹಿಮೆ, ಅಪಾರವಾದ ಮಹಿಮೆ ಅನ್ನುವಂತೆ ಭಗವಂತನ ಅಪಾರವಾದ ಮಹಿಮೆಯನ್ನು ಚಿಂತನೆಗೆ ತಂದುಕೊಂಡು ನಮಗೆ ಈ ರೀತಿಯಾಗಿ ಭಗವಂತನನ್ನು ಚಿಂತಿಸಬೇಕು ಅನ್ನುವ ಚಿಂತನೆಯನ್ನು ಈ 14ನೆಯ ಪದ್ಯದಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಅಜಃ ಅಂತ ಹೇಳಿದರು. ಅಜೋ ದುರ್ಮರ್ಷಣ ಶಾಸ್ತ್ರ ವಿಷ್ಣು ಸಹಸ್ರನಾಮದಲ್ಲಿ ಬರತಕ್ಕಂತಹ ಹೆಸರು ಅಜ ಅನ್ನತಕ್ಕಂಥದ್ದು. ಹೀಗೆ ಅಲ್ಲಲ್ಲಿ ನಮಗೆ ವಿಷ್ಣು ಸಹಸ್ರನಾಮದ ಹೆಸರುಗಳ ಚಿಂತನೆಯನ್ನು ಕೊಟ್ಟು ಬಿಡ್ತಾರೆ ದಾಸರು. ಅದೇ ರೀತಿ ಅಚ್ಯುತ ಅಂದರು. ಅಚ್ಯುತ ಪ್ರಸಿತ ಪ್ರಾಣ ಅಂತ ಅದು ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಬರತಕ್ಕಂತಹ ಹೆಸರು. ಹೀಗೆ ವಿಷ್ಣು ಸಹಸ್ರನಾಮದ 2 ನಾಮಗಳಿಗೆ ಅರ್ಥ ನಿರ್ವಚನವನ್ನು ಕೂಡ ಹರಿಕಥಾಂಸಾರದಲ್ಲಿ ಅಲ್ಲಲ್ಲಿ ಭಗವಂತನ ನಾಮಗಳ ಅನುಸಂಧಾನ ಹೇಗೆ ಮಾಡಬೇಕು ಅನ್ನುವುದನ್ನು ಕೂಡ ನಮಗೆ ಚಿಂತನೆಗೆ ಕೊಡ್ತಾರೆ ದಾಸರು. ಹೀಗೆ 14ನೆಯ ಪದ್ಯದಲ್ಲಿ ಭಗವಂತನ ಅಪಾರವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ. ಮುಂದಿನ ಪದ್ಯದಲ್ಲಿ ಮತ್ತೆ ದಾಸರು ಹೇಳ್ತಾ ಭಗವಂತನ ಸರ್ವತ್ರ ವ್ಯಾಪ್ತಿಯಿಂದ ನಿಯಮಿಸುವ ವ್ಯಾಪಾರ ಎಷ್ಟು ಅದ್ಭುತವಾದದ್ದು ಅನ್ನುವುದನ್ನು ಚಿಂತನೆಗೆ ಕೊಡ್ತಾರೆ 15ನೆಯ ಪದ್ಯದಲ್ಲಿ. ನಾಳಿನ ಚಿಂತನೆಯಲ್ಲಿ ಅದನ್ನು ಮತ್ತೆ ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.